ಈಗಾಗಲೇ ಕಾಂಗ್ರೆಸ್ ಮೇಲೆ ಒಂದಲ್ಲ ಒಂದು ಆರೋಪಗಳು ಅಪವಾದಗಳು ಈಗ ಬರ್ತಾನೆ ಇದೆ. ಸಾಲು ಸಾಲು ವಿವಾದಗಳ ಬಳಿಕ ಸಿಎಂ ಅಲರ್ಟ್ ಆಗಿದ್ದಾರೆ. ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಯಾವಾಗಿನಿಂದ ಈ ಒಂದು ಮೂಡ ವಿಚಾರ ಬಂತು, ಅದಕ್ಕಿಂತ ಮುಂಚೆ ವಾಲ್ಮೀಕಿ ಹಗರಣದ ವಿಚಾರ ಆಗಿರ್ಬೋದು, ಆದರೆ ಆ ನಂತರ ಎಲೆಕ್ಷನ್ ನಲ್ಲಿ ವಿಚಾರಗಳಾಗಿರ್ಬೋದು, ಹೀಗೆ ಸಾಲು ಸಾಲು ವಿವಾದಗಳ ಮೇಲೆ ವಿವಾದಗಳು ಬರ್ತಾ ಇದೆ. ವಕ್ಫ್ ವಿಚಾರ ಆಗಿರ್ಬೋದು, BPL ಕಾರ್ಡ್ ವಿಚಾರ ಈಗ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರು ಸಚಿವರ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಕಟ್ಟಿ ಹಾಕುವ ಬಗ್ಗೆ ಈಗಾಗಲೇ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಹೇಳಿಕೆಯ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಈಗ 4 ಗಂಟೆಗೆ ಗೃಹ ಕಚೇರಿ ಕಾವೇರಿಯಲ್ಲಿ ಅವರು ಮೀಟಿಂಗ್ ಅನ್ನ ಕರೆದಿರೋದು. ಇದರಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಸಚಿವರುಗಳಿಗೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಕು, ವಿವಾದದ ರೂಪ ಪಡೆಯದ ರೀತಿಯಲ್ಲಿ ಹೇಗೆ ಅವರು ಎಲ್ಲಾ ವಿವಾದಗಳನ್ನ ಮ್ಯಾನೇಜ್ ಮಾಡಬೇಕು. ಒಂದು ಹೇಳಿಕೆ ಕೊಟ್ರೆ ಅದು ಮತ್ತೊಂದು ಸ್ವರೂಪ ಪಡೆದುಕೊಳ್ಳುವಂತಹದ್ದೇ ಜಾಸ್ತಿ. ವಿಪಕ್ಷಗಳು ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತವೆ, ಅದನ್ನೇ ಆಹಾರಗಳನ್ನಾಗಿ ಮಾಡ್ಕೊಳ್ತವೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಿಪಕ್ಷಗಳ ಬಾಯಿಗೆ ಆಹಾರ ಆಗದ ಹಾಗೆ ಎಲ್ಲಾ ವಿಚಾರಗಳನ್ನ ವಿವಾದಗಳನ್ನ ಸರಿಪಡಿಸುವಂತಹ ಪ್ರಯತ್ನ ಆಗಬೇಕು. BPL ಕಾರ್ಡ್ ವಿಚಾರವನ್ನೇ ಈಗ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ. ವಕ್ಫ್ ವಿಚಾರ, ಅದರಲ್ಲೂ ಜಮೀರ್ ಅಹಮದ್ ಕೊಟ್ಟಂತಹ ಹೇಳಿಕೆ ಯಾವ ರೀತಿಯಾಗಿ ಈಗಾಗಲೇ ಎಫೆಕ್ಟ್ ಆಗಿದೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಇರಬೇಕಾಗತ್ತೆ, ಅಲ್ಲಿ ವಿಪಕ್ಷಗಳು ಅನೇಕ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ, ಅಧಿವೇಶನವನ್ನ ಹಾಳು ಮಾಡುವಂತಹ ಸಾಧ್ಯತೆ ಇದೆ, ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಈಗಲೇ ಆ ವಿಪಕ್ಷಗಳ ಬಾಯಿಗೆ ಆಹಾರ ಆಗದ ಹಾಗೆ ನೋಡ್ಕೊಳ್ಬೇಕು. ಯಾವುದೇ ವಿವಾದ ಆದ್ರೂ ಕೂಡ ಅದನ್ನ ಒಂದು ರೀತಿಯಲ್ಲಿ ಕೊಡುವಂತಹ ಹೇಳಿಕೆಗಳು ಬಹಳ ಜಾಣತನದಿಂದ ಇರಬೇಕು, ವಿವಾದಕ್ಕೆ ಈಡ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವತ್ತು ದಿಢೀರ್ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೊಂದು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ವಾಲ್ಮೀಕಿ ಹಗರಣ, ವಕ್ಫ್ ಹಗರಣ, ಅದಾದ ಮೇಲೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಕೊಟ್ಟಿರುವಂತಹ ಹೇಳಿಕೆ, ಅದರ ಜೊತೆಗೆ ಈಗ BPL ರದ್ದು. ಸೊ ಇದೆಲ್ಲವೂ ಕೂಡ ಬಿಜೆಪಿಗೆ ಎಲ್ಲಿ ಅಧಿವೇಶನದಲ್ಲಿ ಅಸ್ತ್ರವಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿದಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ, ದಿಢೀರ್ ಸಭೆಯನ್ನ ಮಾಡೋದಕ್ಕೆ ಈ ಸಭೆಯ ಉದ್ದೇಶ ಏನು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಖಂಡಿತವಾಗ್ಲೂ ಇತ್ತೀಚಿನ ನಡೀತಿರುವಂತಹ ಬೆಳವಣಿಗೆಗಳೇನಿವೆ ಆ ಒಂದು ಬೆಳವಣಿಗೆ ನಿಜವಾಗ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ. ಅದ್ರ ಜೊತೆಗೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧವಾಗೂ ಕೂಡ ಸಾಲು ಪ್ರಕರಣಗಳು ಪ್ರತಿಪಕ್ಷ ಬಿಜೆಪಿಗೆ ಸಿಕ್ಕಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಎಚ್ಚರಿಕೆ ನಡೆಯನ್ನ ತೋರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸ್ತಾ ಇರುವಂತದ್ದು. ಇತ್ತೀಚಿನ ಏನೋ ವಕ್ಫ್ ವಿಚಾರ ಆಗಿರಬಹುದು, ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡ್ತಾ ಇರುವಂತದ್ದು. ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಈಗಾಗಲೇ ದೊಡ್ಡ ಮಟ್ಟದ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಚಳಿಗಾಲದ ಅಧಿವೇಶನದಲ್ಲಿ ಅದರ ಪ್ರಸ್ತಾಪವನ್ನ ಮಾಡಿ ಸರ್ಕಾರಕ್ಕೆ ಎಲ್ಲೊಂದ್ ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಆಪರೇಷನ್ ಕಮಲ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಆಸ್ಪದ ಕೊಡದಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಶಾಸಕರು ಮತ್ತು ಸಚಿವರನ್ನ ಒಟ್ಟುಗೂಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಕೂಡ ದೊಡ್ಡ ಮಟ್ಟದ ತಲ್ಲಣ ಮೂಡಿಸಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಜನ ಸಚಿವರುಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸಾಗಿರುವಂತದ್ದು. ಹೀಗಾಗಿ ಜಮೀರ್ ಅಹಮದ್ ಅವರನ್ನು ಕೂಡ ಈ ಒಂದು ಸಭೆಗೆ ಕರೆಯಲಾಗಿರುವಂತದ್ದು. ಜಮೀರ್ ಅಹಮದ್ ಅವರು ಈ ಒಂದು ಸಭೆಗೆ ನಿಜವಾಗ್ಲೂ ಕೂಡ ಬರ್ತಾರಾ ಇಲ್ವಾ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಂಡಿರುವಂತದ್ದು. ಮತ್ತೆ ವಿಚಾರ ಆಗಿರ್ಬೋದು, ಮತ್ತೆ ಈಗಾಗಲೇ BPL ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಒಂದಷ್ಟು ವಿವಾದಗಳು ಕೂಡ ಉಟ್ಕೊಂಡಿರುವಂತದ್ದು. ಯಾಕಂದ್ರೆ ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂತಹ ಯೋಜನೆ ಅಂತಂದ್ರೆ ಅದು ಪಡಿತರ ಚೀಟಿ ಅಂತ ಹೇಳಬಹುದು. ಈಗ ಪಡಿತರ ಚೀಟಿಯನ್ನ ಎಲ್ಲೊಂದ್ ಕಡೆ ಒಂದಷ್ಟು
ರದ್ದನ್ನ ಮಾಡೋದ್ರ ಮುಖಾಂತರವಾಗಿ ಅದಕ್ಕೆ APL ಪರಿವರ್ತನೆ ಮಾಡುವಂತದ್ದು ಅದು ಮುಂದೆ ಅದೇ ರೀತಿ ಹೋಯ್ತು ಅಂತಂದ್ರೆ ಬೇರೆ ಬೇರೆ ಗ್ಯಾರಂಟಿಗಳು ಕೂಡ ಕುತ್ತು ಆಗುತ್ತೆ ಮತ್ತೆ ಸಹಜವಾಗಿನೇ ಅವು ಸ್ಥಗಿತ ಆಗುತ್ತೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಭಾವನೆಯನ್ನ ಮೂಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಒಂದು ರೀತಿ ಈ ರೀತಿಯಿಂದ ಗೊಂದಲಗಳಿಗೆ ಆಸ್ಪದ ಕೊಡದಿರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆಡಳಿತಾತ್ಮಕವಾಗಿ ಒಂದಷ್ಟು ಚುರುಕನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದಷ್ಟು ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ ಸಚಿವರನ್ನ ಕರೆಯೋದ್ರ ಮುಖಾಂತರವಾಗಿ ಒಂದಷ್ಟು ಟಿಪ್ಸ್ ಗಳನ್ನ ಕೊಡಲಿದ್ದಾರೆ ಮತ್ತೆ ಪಾಠ ಕೂಡ ಮಾಡಲಿದ್ದಾರೆ ಯಾವ ರೀತಿಯಾಗಿ ಆಡಳಿತಾತ್ಮಕವಾಗಿ ಎಚ್ಚರಿಕೆಯನ್ನು ತೋರಬೇಕು ಅನ್ನುವಂಥದ್ದು ಮತ್ತೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರುಗಳು ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿಯಾಗಿದ್ರು ಮತ್ತೆ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿದ್ರು ಇಂತಹ ಸಂದರ್ಭದಲ್ಲಿ ಸಹಜವಾಗಿನೇ ರಾಜ್ಯದ ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಸ್ಥಗಿತ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರತಿಪಕ್ಷ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತೆ ಗ್ಯಾರಂಟಿಗಳಿಂದಾಗಿ ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನವನ್ನು ಬಿಡುಗಡೆ ಮಾಡ್ತಿಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅಧಿವೇಶನದಲ್ಲಿ ಬಿಜೆಪಿಯಿಂದ ಅಥವಾ ಬಿಜೆಪಿಯವರು ಬಳಸುವಂತಹ ಅಸ್ತ್ರಗಳಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯನ್ನ ಮಾಡ್ತಾ ಇರೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಜನಸಾಮಾನ್ಯರ ಬಾಯಲ್ಲೂ ಕೂಡ ಸಾಲು ಸಾಲು ವಿವಾದಗಳು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ವಿವಾದ ರಹಿತ ಆಡಳಿತವನ್ನ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಈಗ ಮುಂದಾಗಿರುವಂತದ್ದು. ಈಗ ಸದ್ಯಕ್ಕೆ ಮೀಟಿಂಗ್ಗೆ ಯಾರ್ಯಾರು ಬಂದಿದ್ದಾರೆ, ಮೀಟಿಂಗ್ ಶುರುವಾಗಿದೆಯಾ ಈಗ? ಚೈತ್ರ, ಇನ್ನಷ್ಟೇ ಸಚಿವರುಗಳು ಆಗಮಿಸಬೇಕು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಈಗ ಸಚಿವರು ಬಂದ ಕೂಡಲೇ ಸಭೆಯನ್ನು ನಡೆಸ್ತಾರೆ. ನೀವು ಹೇಳಿದಂಗೆ ಸಹಜವಾಗಿ ಇತ್ತೀಚಿನ ಬೆಳವಣಿಗೆಗಳಿಂದಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಸಭೆಗೆ ಮುಂದಾಗಿರುವಂತದ್ದು. ನೋಡಬೇಕಾಗುತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸಚಿವರ ಜೊತೆ ಸಮಾಲೋಚನೆ ಮಾಡಿ ಏನೆಲ್ಲ ಪಾಠವನ್ನ ಮಾಡ್ತಾರೆ ಅನ್ನುವಂಥದ್ದು. ಚೈತ್ರ, ಕೃಷ್ಣ, ಇಲ್ಲಿ ಎರಡು ಆತಂಕ ಸಿದ್ದರಾಮಯ್ಯ ಅವರಿಗೆ ಇದೆಯಾ ಅಂತ. ಒಂದು, ಏನಾದ್ರೂ ಈಗ ಸೂಕ್ಷ್ಮ ವಿಚಾರ ಜಮೀರ್ ಹೇಳ್ಕೊಟ್ಟಂತ ಹೇಳಿಕೆಗಳು ಅದು ಸದ್ಯಕ್ಕೆ ದೊಡ್ಡ ಮಟ್ಟದ ಟರ್ನ್ ಪಡ್ಕೊಂಡಿಲ್ಲ. ಆದ್ರೆ ವಕ್ಫ್ ಬೋರ್ಡ್ ವಿಚಾರ ಇದೆಯಲ್ಲ, ಇದು ಬೇರೆಯದ್ದೇ ಟರ್ನ್ ಪಡೆಯುವಂತಹ, ಸಮುದಾಯದ ನಡುವೆ ಒಂದಷ್ಟು ರೀತಿಯಾದಂತಹ ಪ್ರಾಬ್ಲಮ್ ಉಂಟಾಗುವಂಥದ್ದು, ಬೇರೆ ಏನಾದ್ರೂ ಆಗುವಂತಹ ಚಾನ್ಸಸ್ ಒಂದ್ ಕಡೆ ಆದ್ರೆ, ಶಾಸಕರ ಖರೀದಿಯಲ್ಲಿ ಈಗಾಗಲೇ ಈ ರೀತಿಯಾದಂತಹ ಹೇಳಿಕೆನ ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ದಾರೆ. 50 ಕೋಟಿ 50 ಶಾಸಕರಿಗೆ ಆಫರ್ ಅಂತ ಹೇಳಿ ಆ ರೀತಿಯ ಆತಂಕವು ಕಾಡ್ತಾ ಇದೆಯಾ ಸಿದ್ದರಾಮಯ್ಯ ಅವರಿಗೆ? ಒಟ್ಟಾರೆಗೆ ಎಲ್ಲಾ ವಿವಾದಗಳು ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಅನ್ನ ತಂದಿರೋದು ಸುಳ್ಳಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಮತ್ತೆ ವಾಲ್ಮೀಕಿ ಹಗರಣ ಕೂಡ ಮುಖ್ಯಮಂತ್ರಿಗಳಿಗೆ ಸುತ್ತಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಎರಡೂ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವಾಗ ಬೇಕಾದ್ರೂ ತಲೆದಂಡ ಆಗ್ಬೋದು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಪ್ರತಿಪಕ್ಷ ನಾಯಕರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಪದೇ ಪದೇ. ಹೀಗಾಗಿ ಅವರ ಒಂದು ಹೇಳಿಕೆ ಸಹಜವಾಗಿನೇ ಜನರ ಮೇಲೆ ಪರಿಣಾಮ ಬೀರಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇಳಿಬಹುದು ಅನ್ನೋ ಒಂದು ಭಾವನೆ ಕೂಡ ಜನರಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಯಾವ ರೀತಿಯಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು. ಈಗಾಗಲೇ ವಕ್ಫ್ ಆಸ್ತಿ ವಿಚಾರ ಕೂಡ ಸಹಜವಾಗಿಯೇ ಹಿಂದೂ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಏನ್ ತಂತ್ರಗಾರಿಕೆಯನ್ನ ಮಾಡ್ತಾರೆ, ಹಿಂದೂ ಸಂಪೂರ್ಣವಾಗಿ ಒಂದು ರೀತಿ ಅಂದ್ರೆ ಬಿಜೆಪಿ ನಾಯಕರು ಹೋದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಎರಡು ಸಮುದಾಯಗಳಿಗೆ ಕಂದಕ ನಿರ್ಮಾಣ ಆದ ಸಂದರ್ಭದಲ್ಲಿ ಆ ಸಹಜವಾಗಿಯೇ ಬೇರೆ ರೀತಿಯಂತ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಯಾವ ರೀತಿಯಾಗಿ ಅದರ ಎಚ್ಚರಿಕೆ ನಡೆಯನ್ನ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ಯ ವಕ್ಫ್ ಇದರಿಂದ ಏನ್ ನೋಟಿಸ್ ಕೊಟ್ಟ ಕೂಡಲೇ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಬರುವಂತ ದಿನಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರು ಏನು ತಂತ್ರಗಾರಿಕೆಯನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಪ್ರವಾಸವನ್ನು ಮಾಡ್ತಾರೆ, ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಚಾರವನ್ನ ಮಾಡ್ತಾರೆ, ಅದಕ್ಕೆ ಕೌಂಟರ್ ಆಗಿ ಏನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ಸಚಿವರ ಜೊತೆಗೆ ಸಮಾಲೋಚನೆ ನಡೆಸಿ ಒಂದಷ್ಟು ಸೂಚನೆಗಳನ್ನ ಕೊಡುವಂತದ್ದು. ಅದ್ರ ಜೊತೆಗೆ ಜಮೀರ್ ಅಹಮದ್ ಅವರ ಹೇಳಿಕೆ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದಕ್ಕೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಡುವಂತ ಸಾಧ್ಯತೆ ಇರುವಂತದ್ದು. ನವಿತಾ.